ಜಗದ್ಗುರು ಪಂಚಪೀಠಾಧೀಶ್ವರರ ಅಡ್ಡಪಲ್ಲಕ್ಕಿ ಮಹೋತ್ಸವ ಸಮಿತಿಯಿಂದ ಪಂಚಪೀಠ ಮಹೋತ್ಸವ ಬೃಹತ್ ಧರ್ಮ ಜಾಗೃತಿ ಸಮಾವೇಶ ಮತ್ತು ಕೃತಜ್ಞತಾ ಸಮರ್ಪಣಾ ಸಮಾರಂಭವನ್ನು ಮೇ 17ರಂದು ಶಿವಮೊಗ್ಗದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಆಯನೂರು ಮಂಜುನಾಥ್ ಅವರು, ಆಂಧ್ರದ ಶ್ರೀಶೈಲ, ಕೇದಾರ ಪೀಠ, ಕಾಶಿ ಪೀಠ, ಉಜ್ನಿ ಪೀಠ ಮತ್ತು ರಂಭಾಪುರಿ ಪೀಠಗಳ ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಪುರಪ್ರವೇಶ ಕಾರ್ಯಕ್ರಮ ನಡೆಯುತ್ತೆ ಹಾಗೂ ಅಡ್ಡಪಲ್ಲಕ್ಕಿ ಮಹೋತ್ಸವವೂ ಸಹ ನಡೆಯುತ್ತೆ. ಧಾರ್ಮಿಕ ಸಭೆಗಳು ಸಹ ಆಯೋಜನೆಯಾಗಿದೆ ಅಂತ ಹೇಳಿದರು. 17ನೇ ತಾರೀಕು ನಾಡಿದ್ದು ಶಿವಮೊಗ್ಗದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಒಂದು ಧಾರ್ಮಿಕ ಸಮಾರಂಭ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತದೆ. 5 ಜನ ಪಂಚಪೀಠಾಧೀಶ್ವರರನ್ನು ಶಿವಮೊಗ್ಗ ನಗರದಲ್ಲಿ ಒತ್ತಟ್ಟಿಗೆ ಸೇರಿಸಿ ಪಂಚಪೀಠಗಳ ಪರಂಪರೆಗೆ ಅನುಗುಣವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಜೋಡಿಸಿದ್ದೆ. ಈ 5 ಜನ ಒಟ್ಟಿಗೆ ಸೇರಿಸಿ ಕಾರ್ಯಕ್ರಮ ಮಾಡುವಂಥದ್ದು ನಮಗೊಂದು ಅಪರೂಪದ ಪ್ರಸಂಗಗಳು. ಈಗ 5 ಜನ 5 ದಿಕ್ಕಿನಲ್ಲಿ ದೇಶದ ಬೇರೆ ಬೇರೆ ಭಾಗದಲ್ಲಿ ಉಪಸ್ಥಿತರಿದ್ದು ಅಲ್ಲಿಯ ಮಠಗಳಲ್ಲಿ ಚಟುವಟಿಕೆಯನ್ನು ಮಾಡುತ್ತಾ ಇರ್ತಾರೆ. ಕರ್ನಾಟಕದಲ್ಲಿ ಬಾಳೆಹೊನ್ನೂರು ಪೀಠ ಇದೆ, ಆಂಧ್ರದಲ್ಲಿ ಶ್ರೀಶೈಲ ಪೀಠ, ಉತ್ತರಾಖಂಡ್ ಅಲ್ಲಿ ಕೇದಾರ ಪೀಠ, ಉತ್ತರ ಪ್ರದೇಶ ಕಾಶಿಯಲ್ಲಿ ಕಾಶಿ ಪೀಠ, ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಉಜ್ಜಿನಿ ಪೀಠ, ಈಗ ಅದು ಬಳ್ಳಾರಿಯಲ್ಲಿ ಕೂಡ ಇದೆ. ಈ ತರ 5 ದಿಕ್ಕಿನಲ್ಲಿರ್ತಕ್ಕಂಥ ಪಂಚಪೀಠಾಧೀಶರನ್ನ ಒಟ್ಟಿಗೆ ಸೇರಿಸಿ ಧಾರ್ಮಿಕ ಸಮಾರಂಭವನ್ನ ಆಗಾಗ್ಗೆ ಮಾಡುವಂಥದ್ದು ಒಂದು ನಮ್ಮಲ್ಲಿ ಪದ್ಧತಿ. ಅದರಲ್ಲೂ ವಿಶೇಷವಾಗಿ ಪಂಚಪೀಠಾಧೀಶರಲ್ಲಿ ಯಾರು ನಿವೃತ್ತರಾಗಿ ಹೊಸಬರ ನಿಯುಕ್ತಿ ಆಗುತ್ತೋ ಉತ್ತರಾಧಿಕಾರಿಗಳು, ಆ ಥರ ಆದಂಥ ಸಂದರ್ಭದಲ್ಲಿ ಅವರುಗಳನ್ನ ಸಮಾಜದ ಬಂಧುಗಳು ತಮ್ಮ ತಮ್ಮ ಊರುಗಳಿಗೆ ಆಹ್ವಾನ ಮಾಡಿ ಅವ್ರನ್ನ ಸ್ವಾಗತ ಮಾಡೋದ್ರ ಮೂಲಕ ಪುರಪ್ರವೇಶದ ಕಾರ್ಯಕ್ರಮವನ್ನು ಮಾಡ್ತೇವೆ. ಆ ಥರ ನೂತನ ಪೀಠಾಧೀಶರು ಪುರಪ್ರವೇಶ ಮಾಡಿ ಬರುವಾಗ ಅಡ್ಡಪಲ್ಲಕ್ಕಿಯ ಮೂಲಕ ಅವರ ಮೆರವಣಿಗೆಯನ್ನ, ಧಾರ್ಮಿಕ ಸಭೆಗಳನ್ನ ಮಾಡಿದ ನಂತರ ಆ ಪೀಠಾಧೀಶರು ಯಾವಾಗ ಬೇಕಾದ್ರೂ ಆಯಾ ನಗರಗಳಲ್ಲಿ ಬಂದು ತಮ್ಮ ಧಾರ್ಮಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು ಒಂದು ಪದ್ಧತಿ, ಒಂದು ಪರಂಪರೆ. ಈಗ 5 ಜನರಲ್ಲಿ 3 ಜನ ಹೊಸಬರಿದ್ದಾರೆ, ನೂತನ ಪೀಠಾಧೀಶರು ಉತ್ತರಾಧಿಕಾರಿಗಳಾಗಿ. ಕಾಶಿ, ಉಜ್ಜಯಿನಿ, ಶ್ರೀಶೈಲ. ಇನ್ನಿಬ್ಬರು ಹಳಬರಿದ್ದಾರೆ, ಕೇದಾರ ಮತ್ತು ರಂಭಾಪುರಿಯವರು. ಆ ಹಿರಿಯರನ್ನು ಸೇರಿಸಿ 17ನೇ ತಾರೀಕು ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. 34 ವರ್ಷಗಳ ಕೆಳಗೆ ಈ ಕಾರ್ಯಕ್ರಮ ನಡೆದಿತ್ತು. 34 ವರ್ಷಗಳ ನಂತರ ಈಗ ಸಮಾಜದ ಎಲ್ಲ ಬಂಧುಗಳು, ನಮ್ಮ ಸಂಘ ಸಂಸ್ಥೆಗಳು, ಎಲ್ಲ ಶಾಸಕರು, ಸಂಸದರು, ಮಾಜಿ ಶಾಸಕರು, ಸಂಸದರುಗಳು, ನಮ್ಮ ಕಾರ್ಪೊರೇಟರ್ಸ್ಗಳು, ಸಂಘ ಸಂಸ್ಥೆಯವರು ಎಲ್ಲರೂ ಒಟ್ಟಾಗಿ ಸೇರಿ ಅದ್ದೂರಿಯಾಗಿ 5 ಜನ ಸ್ವಾಗತವನ್ನು ಮಾಡಿ 17ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಗಾಂಧಿ ಬಜಾರ್ನ ಬಸವೇಶ್ವರ ದೇವಸ್ಥಾನದಿಂದ ಅಡ್ಡಪಲ್ಲಕ್ಕಿ ಮಹೋತ್ಸವ ಪ್ರಾರಂಭ.